ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಆಲ್ ಸ್ಪಿನ್ನರ್ಸ್ ಆಲ್ರೌಂಡರ್ಸ್. ನಮ್ದು ಪವರ್ ಹೌಸ್ ಬ್ಯಾಟಿಂಗ್ ಶುಭ್ಮನ್ ಗಿಲ್ ಆಗಲಿ ರೋಹಿತ್ ಶರ್ಮಾ ICC ಟೂರ್ನಮೆಂಟ್ಸ್ ಅಲ್ಲಿ 72 ಇಟ್ಟಿದ್ದಾರೆ ಆವರೇಜ್. ವರುಣ್ ಚಕ್ರವರ್ತಿ ಚಾನ್ಸ್ ಕೊಡ್ಬೇಕು, ಯಾಕಂದ್ರೆ ಲಾಸ್ಟ್ ಟೈಮ್ ದುಬೈಯಲ್ಲಿ ಒಂದು ವಿಕೆಟ್ ಈ ಸಲ ಒಳ್ಳೆ ಫಾರ್ಮ್ ಅಲ್ಲಿ IPL ಅಲ್ಲಿ ಆಕ್ಚುಲಿ ಚೆನ್ನಾಗಿ ಮಾಡಿದ್ರು. ನನಗೆ ಗೊತ್ತಿರಂಗೆ ಡೆಪ್ತ್ ಬೌಲಿಂಗ್ ಅಲ್ಲಿ ರಾಣಾ ತುಂಬಾ ಹೆಲ್ಪ್ ಮಾಡ್ತಾರೆ. ಟ್ರಾವೆಲ್ ಫ್ಯಾಟಿಗ್ ಇರಲ್ಲ. ಹೌದು, ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯು ವಿಲ್ ಬಿ ಪ್ರಾಕ್ಟೀಸಿಂಗ್ ಇನ್ ದ ಸೇಮ್ ಸ್ಟೇಡಿಯಂ. ನ್ಯೂಜಿಲೆಂಡ್ ಟೀಮ್ ನಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಅಲ್ಲತ್ತೆ ನನ್ನ ಮಕ್ಕಳು ನಮ್ಮನ್ನ ಸೋಲ್ಸಲ್ಲ. ನಮ್ ಗ್ರೂಪ್ ಅಲ್ಲಿ ಇಲ್ವಾ? ನಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ನಾವು ನಾಕ್ಔಟ್ಸ್ ಅಲ್ಲಿ ಅವ್ರಿಗೆ ಸಿಗಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಟೆ ಬಾಯ್ಸ್. ಸೊ ಇವಾಗ ನಾವು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ ನೆಕ್ಸ್ಟ್ 2 days ಅಲ್ಲಿ. ಸೊ ಇಲ್ಲಿ ಹೋಸ್ಟ್ ನೇಷನ್ ಬಂದು ಪಾಕಿಸ್ತಾನ, ಬಟ್ ಇಂಡಿಯಾದವ್ರಿಗೆ ಮಾತ್ರ UAE ಇಲ್ಲಿ ನಡೆಸ್ತಾ ಇರೋದು ದುಬೈಯಲ್ಲಿ. ಸೊ ನಮ್ಗೆ ನಾವು ಪಾಕಿಸ್ತಾನ್ಗೆ ಫಾರ್ ಪೊಲಿಟಿಕಲ್ ರೀಸನ್ಸ್ ನಾವು ಟ್ರಾವೆಲ್ ಮಾಡದೇ ಇರೋದ್ರಿಂದ ನಾವು ದುಬೈನ ಆಲ್ಟರ್ನೇಟಿವ್ ಸ್ಟೇಡಿಯಂ ಆಗಿ ಚೂಸ್ ಮಾಡಿದ್ದೀವಿ. ಸೊ ಅಲ್ಲಿ ನಾವು ನಮ್ದೆಲ್ಲ ಗೇಮ್ಸ್ ಅಲ್ಲೇ ನಡೆಯೋದು. ಸೊ ಸ್ಕ್ವಾಡ್ ಬಗ್ಗೆ ಮಾತಾಡೋಣ ಅಂತ ಆದ್ರೆ, ಫಸ್ಟ್ ಇಂಡಿಯನ್ ಸ್ಕ್ವಾಡ್ ಅಲ್ಲಿ ಈ ಸತಿ ಇರೋದು ಓಪನರ್ಸ್ ಆಗಿ ರೋಹಿತ್ ಶರ್ಮಾ, ಗಿಲ್. ಆಮೇಲೆ ಒನ್ ಡೌನ್ ಬರೋದು ವಿರಾಟ್ ಕೊಹ್ಲಿ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್, ಜಡೇಜಾ, ಪಾಂಡ್ಯ. ಆಮೇಲೆ ಇನ್ನೆಲ್ಲ ಸ್ಪಿನ್ನರ್ಸ್ ಬರಕ್ ಸ್ಟಾರ್ಟ್ ಆಗ್ತಾರೆ. ಯಾರು? ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್. ಆಮೇಲೆ ನನ್ನ ಪ್ರಕಾರ ಮೋಸ್ಟ್ಲಿ ಸಿಂಗಲ್ ಪೇಸರ್ ಇರ್ತಾರೆ ಅನ್ಸ್ತದೆ. ಇಲ್ಲ, ಹೌದು, ಬಟ್ ಹಾರ್ದಿಕ್ ಪಾಂಡ್ಯನ್ ಕೌಂಟ್ ಮಾಡಿದ್ರೆ ಅದೇ ಸಿಂಗಲ್ ಪೇಸರ್ ಓಪನ್ ತಗೊಂಡು 3 ಸ್ಪಿನ್ನರ್ಸ್. ಯಾಕಂದ್ರೆ ನಮ್ ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಆಲ್ ಸ್ಪಿನ್ನರ್ಸ್ ಆಲ್ರೌಂಡರ್ಸ್, ಆಲ್ರೌಂಡರ್ಸ್ ಅಂತ ಏನ್ ಹೇಳ್ತೀವಿ, ಅವರಿದ್ದಾರೆ. ಸೊ ಒಂದು ಪೇಸ್ ಆಲ್ರೌಂಡರ್ ಇರೋದ್ರಿಂದ ಸೊ ಅವನನ್ನೇ ಯೂಸ್ ಮಾಡ್ಕೊಂತಾರೆ. ಸೊ ದುಬೈಯಲ್ಲೇ ನಾವು ಆಡ್ತಾ ಇರೋದು. ಸೊ ಎಂಟೈರ್ ನಾವೇನಾರ ಅಕಸ್ಮಾತ್ ಕಂಟಿನ್ಯೂಸ್ ವಿನ್ ಆಗ್ತಾ ಹೋದ್ರೆ ವಿ ವಿಲ್ ಪ್ಲೇ ಓನ್ಲಿ ಇನ್ ದುಬೈ. ಸೊ ನಮ್ಗೆ ಫೈನಲ್ ಕೂಡ ದುಬೈಯಲ್ಲೇ ನಡೆಯುತ್ತೆ. ಸೊ ನಮ್ಗೆ ಅದೊಂದು ಅಡ್ವಾಂಟೇಜ್. ಹೌದು. ಸೊ ಅದು ಒಂದು ಅಡ್ವಾಂಟೇಜ್. ಅದು ಬಿಟ್ರೆ ದುಬೈ ಇಸ್ ಎ ಸ್ಪಿನ್ ಫ್ರೆಂಡ್ಲಿ ಪಿಚ್. ಸೊ ಅದರಿಂದ ನಮ್ಗೆ ಒಳ್ಳೆ ಆಪ್ಷನ್ಸ್ ಕೂಡ ಇದ್ದಾರೆ. ಸೊ ಅದಕ್ಕೆ ಅದು ನಮ್ಗೆ ಸ್ಟ್ರೆಂತ್ ಆಗಿ ವರ್ಕೌಟ್ ಆಗುತ್ತೆ. ಸೊ ನಿಮ್ಗೆ ಪೇಸರ್ಸ್ ಒಬ್ರೆ. ಹೌದು. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ಪಿನ್ ಟ್ರ್ಯಾಕ್ ಮಾಡ್ಬೋದು. ಮೋರ್ ಓವರ್ ಮಾಯಿಶ್ಚರ್ ಕಂಡೀಷನ್ಸ್ಗೆ ಸ್ಪಿನ್ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಮ್ ಕಡೆ ಸ್ಪಿನ್ನರ್ಸ್ ಇದ್ರೂ ಆಲ್ರೌಂಡರ್ಸ್ ಸ್ಪಿನ್ನರ್ಸ್ ಜಾಸ್ತಿ ಇರೋದು ನಮ್ ಕಡೆ. ಅಕ್ಷರ್ ಪಟೇಲ್, ಜಡೇಜಾ ಆಗ್ಲಿ, ಇವಾಗ ಕುಲ್ದೀಪ್ ಯಾದವ್ ಸ್ವಲ್ಪ ಬ್ಯಾಟಿಂಗ್ ಆಡೋದು ಕಲ್ತ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಅಡ್ವಾಂಟೇಜ್. ಬಟ್ ಏನಂದ್ರೆ ನೋಡ್ಬೇಕು ಈ ಟೂರ್ನಮೆಂಟ್ ಹೆಂಗಾಗತ್ತೆ. ಯಾಕಂದ್ರೆ ಇಟ್ ಲೈಕ್ ಒಂದ್ ಮ್ಯಾಚ್ ಹೋದ್ರೂ ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ನಾಕ್ಔಟ್ ಆಗ್ಬಿಡುತ್ತೆ ಇದು. ಸೊ ಹಾಗಾಗಿ ನಾವು ತುಂಬಾ ಹುಷಾರಾಗಿ ಆಡಬೇಕು. ಪ್ಲೇಯಿಂಗ್ ಲೆವೆನ್ ಕರೆಕ್ಟ್ ಆಗಿ ಚೂಸ್ ಮಾಡಿ. ಸೊ ನಾವು ಫಸ್ಟ್ ಇಂದ ಬರಕಂದ್ರೆ ಲೈಕ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ಲಿ, ಲೈಕ್ ನಮ್ದು ಪವರ್ ಹೌಸ್ ಬ್ಯಾಟಿಂಗ್ ಶುಭ್ಮನ್ ಗಿಲ್ ಆಗಲಿ ರೋಹಿತ್ ಶರ್ಮಾ ICC ಟೂರ್ನಮೆಂಟ್ಸ್ ಅಲ್ಲಿ 72 ಇಟ್ಟಿದ್ದಾರೆ ಆವರೇಜ್ ಓಪನಿಂಗ್ ಪಾರ್ಟ್ನರ್ಶಿಪ್. ಸೊ ಹಾಗಾಗಿ ನಮ್ಗದೊಂದು ಒಳ್ಳೆ ಅಡ್ವಾಂಟೇಜ್. ಆಮೇಲೆ ಇವಾಗ ಇತ್ತೀಚೆಗೆ ಇರೋ ರೀಸೆಂಟ್ ಫಾರ್ಮ್ ಅಲ್ಲಿ ಇಂಗ್ಲೆಂಡ್ ಸೀರೀಸ್ ಇಂದ ಶ್ರೇಯಸ್ ಅಯ್ಯರ್ ಅಂತೂ ರುಬ್ತಾ ಇದನ್ನ ಹಾಕೊಂಡು ಚೆಚ್ಚು ಬಿಸಾಕ. ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿನೂ ಫಾರ್ಮ್ ಬಂದಂಗೆ ಆಯ್ತು, ಬಟ್ ಅಗೇನ್ ವಿ ನೆವರ್ ನೋ. ಹೌದು, ಏನು ಮೋಸ್ಟ್ಲಿ ಪಾಕಿಸ್ತಾನ ICC ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಫಾರ್ಮ್ ಬಂದ್ರೆ ಸಾಕು ಅಂತ ನಾವು. ಸೊ ಅದಾದ್ಮೇಲೆ ಇವಾಗ ನಮ್ದು ಹೆಂಗೆ ಅಂದ್ರೆ ಫಸ್ಟ್ ಇವಾಗ ಇರೋದ್ರಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಆದ್ಮೇಲೆ ಇವನ್ ಬರ್ತಾನೆ ಅಕ್ಷರ್ ಪಟೇಲ್ ಆದ್ಮೇಲೆ KL ರಾಹುಲ್. ಇವಾಗ ಅಲ್ಲಿ ಕೀಪರ್ ನ ಯಾರು ಆಡ್ಸೋದು ಅನ್ನೋದು ತುಂಬಾ ಒಂದು ಚರ್ಚೆ. ಪಂತ್ ಬಟ್ ಸ್ಕ್ವಾಡ್ ಅಲ್ಲಿ ಇದ್ದಾನೆ. ಫಸ್ಟ್ ಚಾಯ್ಸ್ ಕೀಪರ್ KL ರಾಹುಲ್. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಜಡೇಜಾ, ಅಕ್ಷರ್ ಪಟೇಲ್ ಹಾಕೊಂತಾರೆ. ಹೌದು. ಸೊ ಇದ್ರಲ್ಲಿ ವರುಣ್ ಚಕ್ರವರ್ತಿ ಚೂಸ್ ಮಾಡ್ತಾರೆ. ಅವರಿಬ್ರಲ್ಲಿ ಯಾರು ಬೆಸ್ಟ್ ಅನ್ನೋದು ನನಗೆ ಗೊತ್ತಿರಂಗೆ ವರುಣ್ ಚಕ್ರವರ್ತಿ ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ದುಬೈಯಲ್ಲಿ ಒಂದು ವಿಕೆಟ್ ಈ ಸಲ ಒಳ್ಳೆ ಫಾರ್ಮ್ ಅಲ್ಲಿ IPL ಅಲ್ಲಿ ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ದುಬೈ ಪಿಚಸ್ ಅಲ್ಲಿ. ಈ ಸರಿ ಚೆಚ್ಬೇಕು ಹಾಕೊಂಡು ವರುಣ್ ಚಕ್ರವರ್ತಿ ಪಾಕಿಸ್ತಾನ ರಿಜ್ವಾನ್ ಬಾಬರ್ ಅದನ್ನು ಎತ್ಬಿಡ್ಬೇಕು. ಲಾಸ್ಟ್ ಟೈಮ್ ಅವರಿಬ್ರಲ್ಲಿ ದರಿದ್ರ. ಸೊ ಐ ಮೀನ್ ಓವರ್ ಆಲ್ ಇವಾಗ ಏನಂದ್ರೆ ನಮ್ಗೆ ಒಂದು ಬುಮ್ರಾ ಫ್ಯಾಕ್ಟರ್ ಇರೋದಿಲ್ಲ ಈ ಟೂರ್ನಮೆಂಟ್ ಅಲ್ಲಿ. ಯಾಕೆ ಅಂದ್ರೆ ಈಸ್ ಇಂಜೂರ್ಡ್, ಗೊತ್ತಲ್ಲ, ಎಲ್ಲ ಹಾಕಿ ಉಜ್ಬಿಟ್ಟಿದ್ದಾರೆ ಅವನ್ನ PGT. ಸೊ ಹಾಗಾಗಿ ಇವಾಗ ಏನಾಗ್ತಾ ಇದೆ ಅಂದ್ರೆ ಒಂದು ಹರ್ಷದೀಪ್ ಒಬ್ಬನ ಮೇಲೆನೆ ನಾವು ಡೆಪ್ ಬೌಲಿಂಗ್ ಅಲ್ಲಿ ನಾವು ಬ್ಯಾಂಕ್ ಆನ್ ಮಾಡ್ಬೇಕು. ಮತ್ತೆ ಅರ್ಲಿ ವಿಕೆಟ್ ಟೇಕಿಂಗ್ ಅಲ್ಲೂ ಹರ್ಷದೀಪ್ ಒಬ್ಬನ ಮೇಲೆನೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಶಾಮಿ ಹ್ಯಾಸ್ ಅ ವೆರಿ ಗುಡ್ ICC ರೆಕಾರ್ಡ್. ಬಟ್ ಐ ನೋ ಹಿ ಹ್ಯಾಸ್ ಕಮ್ ಬ್ಯಾಕ್ ಫ್ರಮ್ ಇಂಜುರಿ. ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ. ಆಕ್ಚುಲಿ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಯಾವ ಪೇಸರು ಚೆನ್ನಾಗಿ ಮಾಡಿಲ್ಲ.
ಹೌದು ಹೌದು. ಹರ್ಷಿತ್ ರಾಣಾ ಡೆಬ್ಯೂ ಮಾಡಿ ಜೋಫ್ರಾ ಆರ್ಚರ್ ನಾಯಿ ಹೊಡೆದ ಆಯ್ತಾ, ಅಲ್ಲ ನಮ್ಮವ್ರೆ ಇಂಗ್ಲೆಂಡ್ ಅವ್ರು ಬಿಡ, ಅವ್ರದ್ದು ಊರು ಎಲ್ಲ ಹೋಗ್ಬಿಡ್ತಾರೆ. ಬಟ್ ನಮ್ಮವ್ರದ್ದು ನಾವು ಪೇಸರ್ಸ್ ನೀವು ನೋಡಿದ್ರೆ ತುಂಬಾ ಜನ ಹೊಡ್ಸ್ಕೊಂಡಿದ್ದಾರೆ, ಲೈಕ್ ಸರಿಯಾಗಿ ಹೊಡ್ಸ್ಕೊಂಡಿದ್ದಾರೆ. ಹರ್ಷಿತ್ ರಾಣಾ ಅಂತೂ ಫಸ್ಟ್ ಅಲ್ಲಿ ಸರಿ ಹೊಡ್ಸ್ಕೊಂಡ, ಅದಾದ್ಮೇಲೆ ವಿಕೆಟ್ ತೆಗೆದು ಬಚಾವ್ ಆಗಿದ್ದಾರೆ. ಆಮೇಲೆ ಹರ್ಷದೀಪ್ ಅಷ್ಟು ಚೆನ್ನಾಗಿ ಮಾಡ್ಲಿಲ್ಲ. ಅಂಡ್ ಈವನ್ ಇವನು ಶಮ್ಮಿ ಅಂತೂ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ನಮ್ಗೆ ಅದೊಂದು ಡಿಪಾರ್ಟ್ಮೆಂಟ್, ಬೇರೆ ಎಲ್ಲಾನು ಕರೆಕ್ಟ್ ಆಗಿದೆ ಎಕ್ಸೆಪ್ಟ್ ವಿರಾಟ್ ಕೊಹ್ಲಿ. ಸೊ ಇವಾಗ ಸಮ್ಮರೈಸ್ ಮಾಡ್ಬಿಡೋಣ ಇಂಡಿಯನ್ ಸ್ಕ್ವಾಡ್ ಬಗ್ಗೆ. ಸೊ ಸ್ಟ್ರೆಂತ್ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಅಲ್ಲಿ ಸ್ಟ್ರೆಂತ್ ಇದೆ ನಮಗೆ. KL ರಾಹುಲ್ ಕೌಂಟ್ ಮಾಡ್ಕೊಳ್ಳೋಣ. ಸೊ ಸ್ಪಿನ್ ಅಲ್ಲಿ ಯಾರು ತಗೊಳ್ತೀರಾ? ಐದರ್ ವರುಣ್ ಮತ್ತೆ ಕುಲ್ದೀಪ್. ಅಕ್ಷರ್, ಜಡೇಜಾ ಸರ್ ಅಂತೂ ಕೇಳೋದೇ ಬೇಡ. ಸರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ನೀನ್ ಇಫ್ ಯು ಸಿ ದ ಬೌಲಿಂಗ್ ಆವರೇಜ್, ಸರ್ 10 overs ಗೆ 20 runs ಎಲ್ಲ ಹೊಡೆದ್ಬಿಡ್ತಾನೆ. ನಮ್ಗೇನು ಆಗೋದಿಲ್ಲ, ಲೋವರ್ ರೇಟ್. ಸೊ ಅದು ಪಾಂಡ್ಯ ಬೈ ಡಿಫಾಲ್ಟ್ ಪಾಂಡ್ಯ. ಸೊ ಪೇಸರ್ಸ್ ಅಲ್ಲಿ ರಾಣಾನ ತಗೊಂತಾರ, ಇಲ್ಲ ಅಂದ್ರೆ ಶಮಿ ತಗೊಂತಾರ, ಇಲ್ಲ ಅಂದ್ರೆ ಹರ್ಷದೀಪ್. ಸೊ ಎನಿವೇ ಯಾವ್ದಾರು ಒಬ್ರನ್ನ ತಗೋಬಹುದು ನನ್ನ ಪ್ರಕಾರ. ನನಗೆ ಗೊತ್ತಿರಂಗೆ ಡೆಪ್ತ್ ಬೌಲಿಂಗ್ ಅಲ್ಲಿ ರಾಣಾ ತುಂಬಾ ಹೆಲ್ಪ್ ಮಾಡ್ತಾನೆ. ರಾಣಾ ಮಾಡ್ತಾನೆ, ಬಟ್ ನನ್ಗೆ ಇನ್ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ವಲ್ಪ ಅವ್ನ್ ಒಬ್ಬಂಗೆ ಕೊಡೋದ್ ಕಷ್ಟ. ಯಾಕಂದ್ರೆ ಇನ್ನು ಹಾರ್ದಿಕ್ ಪಾಂಡ್ಯ ಅದರ್ ಸೈಡ್ ಇದ್ರೆ. ಹೌದು. ಸೊ ಅಲ್ಲಿ ಅದೊಂದು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ನಾನ್ ನೋಡಿರೋಂಗೆ ರೋಹಿತ್ ಶರ್ಮಾಗೆ ಕೊಹ್ಲಿಗೆ ಒನ್ ಡೇ ಫೇವ್ರೆಟ್ ಫಾರ್ಮೆಟ್. ಹೌದು ಹೌದು. ಯಾಕಂದ್ರೆ ರೋಹಿತ್ ಶರ್ಮಾಗೆ ಹಿ ವಿಲ್ ಗೆಟ್ 10 overs ಆಫ್ ಪವರ್ ಪ್ಲೇ. ಹೌದು ಹೌದು. ನಾಯಿಡಿ ಪಡಿ ಹೊಡಿತು. ಹೌದು. ಪವರ್ ಹಿಟ್ಟಿಂಗ್ ಎಲ್ರಿಗೂ ಗೊತ್ತ, ನಾವೇನ್ ಹೇಳೋದೇ ಬೇಕಾಗಿಲ್ಲ. ವಿರಾಟ್ ಕೊಹ್ಲಿಗೆ ಹಿ ಲವ್ಸ್ ಟು ಟೇಕ್ ದ ಸ್ಟ್ರೈಕ್ ಅಂಡ್ ರೊಟೇಟ್ ದ ಸ್ಟ್ರೈಕ್. ಎಕ್ಸಾಕ್ಟ್ಲಿ. ಆಯ್ತಾ, ಈ T20 ಏನಾಗುತ್ತೆ, ಈ ರೊಟೇಟ್ ಮಾಡಿ ನೆಕ್ಸ್ಟ್ ಹೊಡಿಯಕ್ ಹೋದಾಗ ಒನ್ ಡೇಲಿ ಹಿಸ್ ಫೇವ್ರೆಟ್ ಫಾರ್ಮ್ಯಾಟ್ ನೀವು ನೋಡಿ. ಒನ್ ಡೇ ಫಾರ್ಮ್ಯಾಟ್ ಅಲ್ಲಿ ಒಳ್ಳೆ ಅವರೇಜ್ ಇಟ್ಟಿದೆ ವಿರಾಟ್ ಕೊಹ್ಲಿ. ಏನಕ್ಕೆ ಅಂದ್ರೆ ಇದು ಮಿಡ್ ಓವರ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಏನಾದ್ರು ನಿಂತ್ಕೊಂತು ಅಂದ್ರೆ ಏನಿಲ್ಲ, ಶ್ರೇಯಸ್ ಅಯ್ಯರ್ ಈಸ್ ಕಮ್ ಇನ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್. ಇವಾಗ ಬಂದಿದ ತಕ್ಷಣ 6 ಹೊಡಿಯಕ್ಕೆ ಇರ್ತಾನೆ. ಸೊ ಬಟ್ ಅಗೇನ್ ಗಿವನ್ ದುಬೈ ಕಂಡೀಷನ್, ಸೊ ಪಿಚ್ ನೋಡ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ನಮ್ದು ಹೋಮ್ ಗ್ರೌಂಡ್ ಅಲ್ಲ. ಎಕ್ಸಾಕ್ಟ್. ಸೊ ಅದು ಒಂದು. ಇನ್ನೊಂದು ನಮ್ಗೆ ತುಂಬಾ ಒಳ್ಳೆ ಸ್ಟ್ರೆಂತ್ ಏನಂದ್ರೆ ನಾವು ಒಂದೇ ಪಿಚ್ ಅಲ್ಲಿ ಆಡ್ತೀವಿ. ಹೌದು. ಇನ್ನೊಂದು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ವೋ, ಟ್ರಾವೆಲ್ ಫ್ಯಾಟಿಗ್ ಇರಲ್ಲ. ಹೌದು. ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯು ವಿಲ್ ಬಿ ಪ್ರಾಕ್ಟೀಸಿಂಗ್ ಇನ್ ದ ಸೇಮ್ ಸ್ಟೇಡಿಯಂ. ಅಲ್ಲೇ ನೆಟ್ ಸೆಷನ್ಸ್ ಆಗುತ್ತೆ, ಅಲ್ಲೇ ಇದಾಗುತ್ತೆ. ಸೊ ಅದರಿಂದ ನಮ್ಗೆ ಅದೊಂದು ವರ್ಕೌಟ್ ಆಗುತ್ತೆ. ಹೌದು. ಮತ್ತೆ ಒಂದು ಫ್ಯಾಮಿಲಿ ಒಂದ್ ಮ್ಯಾಚ್ ಕರ್ಕೊಂಡು ಹೋಗೋದು ಅದೆಲ್ಲ ಬೇಜಾನ್ ರೂಲ್ಸ್ ಬಂದಿದೆ. ಬಟ್ ಅಗೇನ್ ವಿ ಡೋಂಟ್ ನೋ, ಲೈಕ್ ಅದೆಲ್ಲ ಅವರು ಒಪ್ಕೊಂತ ಇಲ್ಲ ಓಪನ್ ಆಗಿ. ಬಟ್ ದಟ್ ಇಸ್ ಪಾರ್ಟ್ ಆಫ್ ದ ಕಾಂಟ್ರವರ್ಸಿ. ಪಾಕಿಸ್ತಾನ್ ಮ್ಯಾಚಿಗೆ ಎಲ್ಲರೂ ಬರ್ತಾರೆ, ಎಲ್ಲ ಫ್ಯಾಮಿಲಿ ಫುಲ್ ಅಲ್ಲಿಗೆ ಬರ್ತಾರೆ. ಅಕಸ್ಮಾತ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಎಲ್ಲ ಫ್ಯಾಮಿಲಿಗೂ ಬೈತಾರೆ. ಸೊ ಇವಾಗ ನಿಮ್ಗೆ ಇಷ್ಟು ಸ್ಟ್ರೆಂತ್ ಆದ್ರೆ ವೀಕ್ನೆಸ್ ಪೇಸ್ ಬೌಲಿಂಗ್. ಎಸ್. ಓಕೆನಾ. ಇನ್ನೊಂದು ವೀಕ್ನೆಸ್ ಏನಂದ್ರೆ, ವಾಟ್ ಇಫ್ ವಿದಿನ್ ಪವರ್ ಪ್ಲೇ ಅಲ್ಲಿ 3 to 4 ವಿಕೆಟ್ಸ್ ಹೋಯ್ತು ಅಂತ ಆದ್ರೆ ನೆಕ್ಸ್ಟ್ ನೀವು ಇನ್ಎಕ್ಸ್ಪೀರಿಯನ್ಸ್ ಮಿಡ್ಲ್ ಆರ್ಡರ್ ಬರುತ್ತೆ. ಯಾಕೆ ಅಂದ್ರೆ ಶ್ರೇಯಸ್ ಅಯ್ಯರ್ ಇಸ್ ನಾಟ್ ಎ ರೊಟೇಟರ್. ಬೇಸಿಕಲಿ ಟೆಂಪರ್ಮೆಂಟ್ ಇಲ್ಲ. ಕರೆಕ್ಟ್. ಬಂದಿದ್ದಷ್ಟು ಚೆಸ್ತಾ ಇರ್ತಾನೆ, ಇಟ್ ಔಟ್ ಗೆಟ್ ಔಟ್ ತರ. ಬಟ್ ಹಂಗ್ ನೋಡಕ್ ಹೋದ್ರೆ KL ರಾಹುಲ್ ನ ಆ ಟೈಮ್ ಅಲ್ಲಿ 6th ರೌಂಡ್ ಬದಲು ಒಂದು 4th ರೌಂಡ್ ಕಳ್ಸೋದು ಬೆಟ್ರು. ಆತರ ಅರ್ಲಿ ಕೊಲ್ಯಾಪ್ಸ್ ಆದ್ರೆ ಕರೆಕ್ಟ್. ಒಂದು ಅದೇ ಕಾರ್ತಿಕ್ ಹೇಳ್ದಂಗೆ, ಒಂದು ಮ್ಯಾಚ್ ಸೋತ್ರೆ ವಿಲ್ ಬಿ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್. ಹೌದು. ಓಕೆನಾ. ಸೊ ನಮ್ದು ವೀಕ್ನೆಸ್ ಅಂತ ಬಂದ್ರೆ ನಾಕ್ಔಟ್ಸ್ ಮ್ಯಾಚಸ್ ಅಲ್ಲಿ ಒಳ್ಳೆ ರೆಕಾರ್ಡ್ ಇಲ್ಲ. ಆಯ್ತಾ. ಹೌದು. ಕರೆಕ್ಟ್. ICC ನಾವು ಮಲ್ಟಿ ನೇಷನ್ ಕ್ರಿಕೆಟ್ ಆಡ್ಬೇಕಾದ್ರೆ ನಾವ್ ಯಾವಾಗ್ಲೂ ಸೋತೀವಿ. ನಾವು ಪೇಟಿಎಂ ಟ್ರೋಫಿ ಮಾತ್ರ ಚೆನ್ನಾಗಿ ತಗೊಂತೀವಿ. ಆದ್ರೆ ಮಲ್ಟಿ ನೇಷನ್ ಅಂದ್ರೆ ಇವಾಗ ICC ಟೂರ್ನಮೆಂಟ್ ಬಂದಾಗ ನಾವು ನಾಕ್ಔಟ್ ಮ್ಯಾಚಸ್ ಅಲ್ಲಿ ಸೋಲ್ತೀವಿ. ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಮೇನ್ ಮಾಡ್ತಿದ್ದೆ ಅಂತ, ನ್ಯೂಜಿಲೆಂಡ್ ಟೀಮ್ ನಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಅಲ್ಲತ್ತೆ ನನ್ನ ಮಕ್ಕಳು ನಮ್ಮನ್ನ ಸೋಲ್ಸಲ್ಲ. ನಮ್ ಗ್ರೂಪ್ ಅಲ್ಲಿ ಇಲ್ವಾ? ನಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ನಾವು ನಾಕ್ಔಟ್ಸ್ ಅಲ್ಲಿ ಅವ್ರಿಗೆ ಸಿಗಲ್ಲ. ಸೊ ಇನ್ನೊಂದು, ಸೊ ಇದು ನಮ್ಗೆ ಸ್ಟ್ರೆಂತ್ ಅಂತಾನೆ ನಾವ್ ಹೇಳ್ಬೇಕು. ಯಾಕಂದ್ರೆ ನಮ್ದು ಯಾವಾಗ್ಲೂ ನ್ಯೂಜಿಲೆಂಡ್ ಒಂದು ವೀಕ್ನೆಸ್ ಆಗ್ಬಿಡ್ತು, ಎಲ್ಲಾ ಕಡೆ ಅವರೇ ಸೋಲ್ಸಿರೋದು. ಸೊ ಇವಾಗ ಅದೊಂದು ಅವ್ರು ಲಾಸ್ಟ್ ಟೈಮ್ ಇಲ್ಲಿ ಬಂದು ನಾಯಿ ಹೊಡೆದಂಗ ಅವ್ರು ಗೊತ್ತಲ್ಲ ನಿಮ್ಗೆ ಟೆಸ್ಟ್ ಸೀರೀಸ್ ಹೆಂಗ್ ಮಾಡೋದು ಅಂತ. ಆಯ್ತಾ. ಸೊ ಇನ್ನೊಂದು ವೀಕ್ನೆಸ್ ಏನಂದ್ರೆ, ಪೇಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಫಾರ್ಮಲ್ ಇಲ್ಲ. ಯಾಕಂದ್ರೆ ಬುಮ್ರಾ ಇಂಜುರಿ ಎಲ್ಲ ಆಗಿರೋದ್ರಿಂದ ಸೊ ಒಳ್ಳೆ ಫಾರ್ಮಲ್ ಇಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಮ್ಗೆ ಅನ್ಸಿದ್ದು, ಬೆಂಚ್ ಸ್ಟ್ರೆಂತ್ ಇಸ್ ಗುಡ್. ಬ್ಯಾಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಬಟ್ ಯಾಕೋ ಒಂದ್ ಸ್ವಲ್ಪ ಇನ್ನೊಬ್ಬ ಸೀನಿಯರ್ ಪ್ಲೇಯರ್ ಬೇಕಿತ್ತಾ, ಸ್ಯಾಮ್ಸನ್ ಇರ್ಬೇಕಿತ್ತ ಅಂತ ಯಾವಾಗ್ಲೂ ಬರುತ್ತೆ. ಬಟ್ ಅಗೇನ್ ಗಿವನ್
KL ರಾಹುಲ್ ಇನ್ಕನ್ಸಿಸ್ಟೆಂಟ್ ಫಾರ್ಮ್, ಎಲ್ರಿಗೂ ಸ್ಯಾಮ್ಸನ್ನೇ ಬೆಟರ್ ಅಂತ ಹೇಳ್ತಾರೆ. ಹೌದು. ಸೊ ಅದು ಒಂದು. ಇಷ್ಟು ನಮ್ದು ಟೀಮ್ ಅಂತ ಆದ್ರೆ ನಮ್ ಗ್ರೂಪ್ ವೈಸ್ ನಾವು ಹೋಗಿದ್ರೆ ನಮ್ಗೆ 2 ಮ್ಯಾಚಸ್ ವಿನ್ ಆಗ್ಲೇಬೇಕು. ಒಂದು ಬಾಂಗ್ಲಾದೇಶ, ಒಂದು ಪಾಕಿಸ್ತಾನ. ನ್ಯೂಜಿಲೆಂಡ್ ವಿನ್ ಆಗಿದ್ರು ಪರವಾಗಿಲ್ಲ, ಓಕೆನಾ? ಇವ್ರಿಬ್ರ ಮೇಲೆ ವಿನ್ ಆಗಿ, ಇಲ್ಲಾಂದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾ ತೆಗಿಯಕ್ಕಾಗಲ್ಲ. ಹೌದೌದು. ಅಲ್ಲಿ ಬೇರೆನೆ ಅವ್ರದ್ದು ಯುದ್ಧ ನಡೀತಾ ಇರುತ್ತೆ. ಸೊ ನನ್ನ ಪ್ರಕಾರ ಈಸಿ, ಯಾಕಂದ್ರೆ ಗಿವನ್ ಪಾಕಿಸ್ತಾನ್ ಫಾರ್ಮ್ ತುಂಬಾ ವರ್ಸ್ಟ್ ಆಗಿದೆ, ಬಾಂಗ್ಲಾದೇಶದ್ದು ಕೇಳೋದೇ ಬೇಡ. ಬಟ್ ಸ್ಟಿಲ್ ಏನ್ ಹೇಳಕ್ಕಲ್ಲ, ಗಿವನ್ ದಟ್ ಪರ್ಟಿಕ್ಯುಲರ್ ಇದು ಅವತ್ತು ಹೆಂಗೆ ಆಡ್ತಾರೆ, ಯಾರು ರಚಕೆ ಎತ್ಬಿಟ್ಟು ಹೊಡಿತಾರೋ ನಮ್ಗೆ. ಸೊ ನನ್ಗೆ ಅದೊಂದು, ನಮ್ ಗ್ರೂಪ್ ಅಲ್ಲಿ ಈ 4 ಜನದಲ್ಲಿ ನಾವು ಮಿನಿಮಮ್ 2 ಮ್ಯಾಚಸ್ ವಿನ್ ಆಗಿದೆ. ಅದಾದ್ಮೇಲೆ ಗೋಯಿಂಗ್ ಫಾರ್ವರ್ಡ್ ಎವ್ರಿಥಿಂಗ್ ವಿಲ್ ಬಿ ನಾಕ್ಔಟ್. ಸೊ ಈಗ ನಾವು ಟಾಪ್ 4 ಸೆಮೀಸ್ ಯಾರು ಬರ್ತಾರಪ್ಪ ನಮ್ ಗ್ರೂಪ್ ಅಲ್ಲಿ? ನನಗೆ ಗೊತ್ತಿರೋ ಇಂಡಿಯಾ, ನ್ಯೂಜಿಲೆಂಡ್. ಓಕೆ. ಬಿ ಗ್ರೂಪ್ ಅಲ್ಲಿ, ಎ ಗ್ರೂಪ್ ಅಲ್ಲಿ ಆಸ್ಟ್ರೇಲಿಯಾ ಬರ್ತಾರೆ. ಓಕೆ. ಬಟ್ ಆಸ್ಟ್ರೇಲಿಯಾ ಅಲ್ಲಿ ನನಗೆ ಆಸ್ಟ್ರೇಲಿಯಾದಲ್ಲಿ ಪ್ಯಾಟ್ ಕಮಿನ್ಸ್ ಇಲ್ಲ, ಸ್ಟಾರ್ಕ್ ಇಲ್ಲ, ಸ್ಟೋನಿಸ್ ರಿಟೈರ್ ತಾನೆ. ಸೊ ನನಗೆ ಸೌತ್ ಆಫ್ರಿಕಾ ಇಸ್ ಆಕ್ಚುಲಿ ಅ ಗುಡ್ ಸೈಡ್. ಗುಡ್. ನನಗೆ ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ. ನಾನು ಅಷ್ಟೇ, ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ. ಯಾಕಂದ್ರೆ ಆಸ್ಟ್ರೇಲಿಯಾ ಪ್ರೆಷರ್ ಅಲ್ಲಿ ಬಿಕಮ್ ಸಮಥಿಂಗ್ ಎಲ್ಸ್. ಏನಾರ ಹೇಳಿ, ನಾವು ಇಂಡಿಯಾದಲ್ಲಿ ಎಷ್ಟೋ ಮ್ಯಾಚಸ್ ತೋರಿಸ್ತೀವಿ ಫೈನಲ್ ವಿನ್ ಆಗೋದು ನಾವು ಆಸ್ಟ್ರೇಲಿಯಾ ಮೇಲೆ ಅಂತ. ಬಟ್ ಆಸ್ಟ್ರೇಲಿಯಾ ಅವರು ವೆನ್ ಕಮ್ಸ್ ಟು ಪ್ರೆಷರ್, ICC ಟೂರ್ನಮೆಂಟ್ಸ್ ನೋಡಿ ಎಲ್ಲ ವಿನ್ ಆಗಿದ್ದಾರೆ. ಇನ್ನು ನಾವು ಇಲ್ಲಿ 2 ಸ್ಟಾರ್ 3 ಸ್ಟಾರ್ ಹಾಕೊಂಡ್ರೆ ಹಾಕೊಬೇಕು, ಇಡೀ ಟಿ ಶರ್ಟ್ ಎಲ್ಲ ಸ್ಟಾರ್ ಹಾಕೊಂಡ್ಬಿಡ್ತಾರೆ. ಆ ರೇಂಜ್ ಅಲ್ಲಿ ಫಾರ್ಮ್ ಅಲ್ಲಿ ಇರ್ತಾರೆ. ಅಂದ್ರೆ ಇನ್ನೂ ಇಂಜುರೀಸ್ ಎಲ್ಲ ಇದೆ, ಬಟ್ ಸ್ಟಿಲ್. ಸೊ ನಮ್ ಪ್ರಕಾರ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ, ನ್ಯೂಜಿಲೆಂಡ್. ಸೊ ಫೈನಲ್ ನಮ್ಗೆ ಇಂಡಿಯಾನೇ ಬೇಕು. ಬಟ್ ಅಗೈನ್ ಫೈನಲ್ದು ಕನ್ಫರ್ಮ್ ಆಗಿಲ್ಲ. ಯಾಕೆ ಅಂದ್ರೆ ಸಿನ್ಸ್ ವಿ ಆರ್ ಓನ್ಲಿ ಪ್ಲೇಯಿಂಗ್, ಇಫ್ ಇಂಡಿಯಾ ಇಸ್ ಪ್ಲೇಯಿಂಗ್, ದುಬೈ ವಿಲ್ ಹೋಸ್ಟ್ ದ ಫೈನಲ್ ಆರ್ ಸೆಮಿಫೈನಲ್, ಏನಾದ್ರು ಆತರ. ಸೊ ನಮ್ಗೆ ಅದು ತುಂಬಾ ಒಳ್ಳೆ ಅಡ್ವಾಂಟೇಜ್. ಇಂಡಿಯಾ ಫೈನಲ್ಸ್ ಹೋಗ್ಬಿಟ್ರೆ ದುಬೈಗೆಲ್ಲ ರೆವೆನ್ಯೂ ಹೋಗ್ಬೇಕು ಅಂತ ಅವೆಲ್ಲ ಏನ್ ತಲೆ ಕೆಡ್ಸ್ಕೊಡಿ. ಅಪ್ಪ ಇಂಡಿಯಾ ಅಲ್ಲಿ ಅಹಮದಾಬಾದ್ ಫೈನಲ್ ಸೋತಿದ್ದಾರೆ, ಮನೆಗ್ ಬಂದ್ ಮಂಗಳಾರತಿ ಕಳ್ಸಿದ್ದಾರೆ. ಕರೆಕ್ಟ್. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಸಿ ಇಂಡಿಯಾಗ್ ವೀಕ್ನೆಸ್ ನಾನು ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದ್ದೆ. ಎಲ್ಲ ಕಂಟ್ರೀಸ್ ಎಡಿಟಿಂಗ್ ಮಾಡೋರು ಸಾಯಿಸ್ತಾ ಹೇಳ್ತಿದ್ದೀನೆಲ್ಲ ಇರೋ ಹಾಕೋದು ಏನಾಗಲ್ಲ ಕೇಳಿ. ಇನ್ನೊಂದು ಇಂಪಾರ್ಟೆಂಟ್ ವೀಕ್ನೆಸ್ ಏನು ಅಂದ್ರೆ, ಎವ್ರಿ ಪ್ಲೇಯರ್ಸ್ ಅದರ್ ಕಂಟ್ರೀಸ್ ಅಲ್ಲಿ ದುಬೈಲಿ ಆಡಿದ್ದಾರೆ. ದೇ ರೆಗ್ಯುಲರ್ಲಿ ಪ್ಲೇಯಿಂಗ್ ಲೀಗ್ ಮ್ಯಾಚಸ್, ಫ್ರಾಂಚೈಸ್ ಮ್ಯಾಚಸ್. ಸೊ ಇಂಡಿಯನ್ ಪ್ಲೇಯರ್ಸ್ ಆಡಲ್ಲ. ಸೊ ಅದು ಮೇಜರ್ ಡ್ರಾಬ್ಯಾಕ್ ಆಗ್ಬೋದು. ಯು ನೆವರ್ ನೋ. ಸಿ ಎಕ್ಸ್ಪೀರಿಯನ್ಸ್. ಅಲ್ಲಿ ದುಬೈ ಕರೆಕ್ಟ್, ಅದನ್ನು ಒಂದು ಇಂಪಾರ್ಟೆಂಟ್. ಓವರ್ಕಾಸ್ಟ್ ಕಂಡೀಷನ್ಸ್ ಬಂದ್ಬಿಟ್ಟಿದೆ ದುಬೈಯಲ್ಲಿ. ಯಾರು ನಂಬ್ತಾರ ದುಬೈ ಮಳೆ ಅಂತ? ಸೊ ಇವಾಗ ಓವರ್ಕಾಸ್ಟ್ ಕಂಡೀಷನ್ ಬಂದಿದೆ, ಕ್ಲೌಡಿ ಇದೆ. ಸೊ ಅದನ್ನು ಒಂದೊಂದ್ಸತಿ ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ 20 hours ಆಗ್ಬಿಟ್ಟು ಆಮೇಲೆ ನಾವು ಎಡವಟ್ ಮಾಡ್ಕೊಂಡು ಅದು DLS ಮೆಥಡ್ ಅನ್ಬಿಟ್ಟು ಅದು ಇದು ಅಂತೆಲ್ಲ ಕ್ಯಾಲ್ಕುಲೇಟರ್ ಬರುತ್ತೆ. ಕ್ಯಾಲ್ಕುಲೇಟರ್ ಕುಟ್ಕೊಂಡು ಯಾರು ಒಳಗಡೆ ಹೋಗ್ತಾರೆ, ಯಾರು ಆಚೆ ಹೋಗ್ತಾರೆ ಅಂತ ಆಗುತ್ತೆ. ಸೊ ಇದೆಲ್ಲ ಕಂಡೀಷನ್ಸ್ ಇಟ್ಕೊಂಡು ನಮ್ಗೆ ತುಂಬಾ ಆಕ್ಚುಲಿ ನೋಡಕ್ ಹೋದ್ರೆ ಇಂಡಿಯಾ ಹ್ಯಾಸ್ ಅ ಬೆಟರ್ ಚಾನ್ಸ್ ಕಂಪೇರ್ಡ್ ಟು ಆಲ್ ಅದರ್ ಕಂಟ್ರೀಸ್. ಸೊ ನನ್ಗೆ ಹೇಳ್ದೆ ವೀಕ್ನೆಸ್ ಇದೆ, ನಮ್ದು ಸ್ಟ್ರೆಂತ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಸೊ ವಿಶಿಂಗ್ ಇಂಡಿಯಾ ಆಲ್ ದ ಬೆಸ್ಟ್. ಸೊ ಏನಾರಿದೆ ಟಾಪಿಕ್ ಮಾತಾಡಕ್ಕೆ? ಇನ್ನು ಸದ್ಯಕ್ಕೆ ಏನೂ ಇಲ್ಲ. ನಾವು ಅದೇ ಮ್ಯಾಚ್ ಆದ್ಮೇಲೆ, ಈ ಭಾನುವಾರ ಮ್ಯಾಚ್ ಆದ್ಮೇಲೆ, ಸೊ ನಾವು ಫುಲ್ ಎಲ್ಲ ಮ್ಯಾಚಸ್ ಆದ್ಮೇಲೆ ಒಂದೇ ಸತಿ ರಿವ್ಯೂ ಮಾಡ್ಬಿಡೋಣ. ಸೊ ಒಂದೊಂದ್ ಮ್ಯಾಚ್ ರಿವ್ಯೂ ಮಾಡಿದ್ರೆ ಎಲ್ರಿಗೂ ಬೇಜಾರು ಹಿಡಿಯುತ್ತೆ, ನಮಗೂ ಕಷ್ಟ ಆಗುತ್ತೆ ವಿಡಿಯೋ ಮಾಡಕ್ಕೆ. ಅಟ್ಲೀಸ್ಟ್ ಪಾಕಿಸ್ತಾನ್ ಮ್ಯಾಚ್ ಆಗಿದ್ರೆ ಒಂದ್ ಮಾಡ್ಬಿಡ್ತೀವಿ. ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಇಂಡಿಯಾ ಅವರು ಯಾರ ಮೇಲೆ ಸೋದ್ರು ಪರಲ್ಲ, ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ ಮೇಲೆ ಸಾಕು. ಯಾಕೆನಾ ಆಮೇಲೆ ನಾಕ್ಔಟ್ಸ್ ಅಲ್ಲಿ ನಿಮ್ಗೆ ಗೊತ್ತಲ್ಲ, ನಿಮ್ದು ಹಳೆ ಚಾಲಿ ಎತ್ತಿ. ಹೌದು, ವಿನ್ ಆಗಿಲ್ಲ, ಸೋತೋಗಿ. ಸೊ ಅಗೇನ್ ಇನ್ನೊಂದ್ಸರಿ ಸ್ಟ್ರೆಸ್ ಮಾಡ್ತೀನಿ, 20 to 40 overs ಯಾರು ರೊಟೇಟ್ ಮಾಡ್ತಾರೋ ಅವರೇ ಈ ಟ್ರೋಫಿ ವಿನ್. ನೆಕ್ಸ್ಟ್ 10 overs ನೀವು ಏನ್ ಆಡಿದ್ರು ಪರವಾಗಿಲ್ಲ, ಮಿನಿಮಮ್ 250 ಹೊಡೆದ್ರೆ ಕರೆಕ್ಟ್ ವಿಲ್ ವಿನ್. ಯಾಕೆಂದ್ರೆ ನೋಬಡಿ ಹ್ಯಾಸ್ ದ ಪೇಷನ್ಸ್ ಟು ರೊಟೇಟ್. ಇವಾಗ ಎಲ್ಲರೂ T20 ಮಾಡಲ್ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನನ್ನ ಪ್ರಕಾರ ಇಷ್ಟು ನಾವು 4 ಕಂಟ್ರಿ ಹೇಳಿದೀವಲ್ಲ, ಅವರೇ ಬರೋದು ಅಂತ ನಮ್ಮ ಇದು. ಬಟ್ ಅಗೇನ್ ನಿಮಗೂ ಏನಾರ ಡಿಫ್ರೆಂಟ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಅಂತ. ಒಂದು 50 ವಿಡಿಯೋಸ್ ಇಂದ ಹೇಳ್ತಿದ್ದೀವಿ, ಯಾರು ಏನು ಮಾಡ್ತಾರೆ ಇಟ್ಸ್ ಓಕೆ. ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಶುಭೋದಯ, ಶುಭರಾತ್ರಿ, ಶುಭ ಮಧ್ಯಾಹ್ನ.